ಹಾಲೆಲೂಯಾ! ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ಮತ್ತೊಂದು ದಿನ ನಮ್ಮ ದೇವರನ್ನು ಜ್ಞಾಪಕ ಮಾಡಿಕೊಳ್ಳುವುದಕ್ಕಾಗಿ, ಆತನ ವಾಕ್ಯ ಧ್ಯಾನಿಸುವುದಕ್ಕಾಗಿ, ಆತನು ಗತಕಾಲದಲ್ಲಿ ಮಾಡಿರುವ ಸಹಾಯವನ್ನು ನೆನೆಸಿ ಸ್ತುತಿಸುತ್ತಾ ಮುಂದೆ ಇರುವ ಜೀವಿತಕ್ಕಾಗಿ, ಆತನ ಕೃಪೆಗೋಸ್ಕರ ಬೇಡಿ ಮುಂದೆ ಸಾಗುವುದಕ್ಕಾಗಿ ಪ್ರತಿ ದಿನ ಈ ಅನುದಿನ ಧ್ಯಾನವನ್ನು ನಿಮ್ಮೆಲ್ಲರ ಮುಂದೆ ತರುತ್ತಾ ಇದ್ದೇವೆ. ಬನ್ನಿರಿ, ಪ್ರಾರ್ಥನೆಯಿಂದ ದೇವರ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆ, ಮತ್ತೊಂದು ದಿನವನ್ನು ಈ ತಿಂಗಳ ಕೊನೆಯಲ್ಲಿ ನಮಗೆ ಕೊಟ್ಟಿದ್ದೀರಿ. ಎಷ್ಟು ಬೇಗನೆ 2 ತಿಂಗಳನ್ನು ಮುಗಿಸಿ ಹೊಸ ವರ್ಷದೊಳಗೆ ನಾವು ಪ್ರವೇಶಿಸುತ್ತಿರುವಾಗ, ಹೊಸ ತಿಂಗಳಿನೊಳಗೆ ಪ್ರವೇಶಿಸುವಾಗ ನಿಮ್ಮ ಕೃಪೆ ಅನುಗ್ರಹಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಕೇಳಿ ಪ್ರಿಯರೇ, ಹೊಸ ವರ್ಷದೊಳಗೆ ಹೋಗುತ್ತಿದ್ದೇವೆ ಎಂದು ಹೇಳಲು ಕಾರಣವೇನೆಂದರೆ, ಆ ದೇವರ ಕೃಪೆಯಲ್ಲಿ ಗತ 72 ವರ್ಷಗಳವರೆಗೂ ದೇವರು ನನ್ನನ್ನು ಕಾಪಾಡಿ ನೂತನ ವರ್ಷದೊಳಗೆ ಹೋಗುವಂತಹ ವಿಷಯವನ್ನು ಜ್ಞಾಪಕ ಮಾಡಿಕೊಂಡು ಕರ್ತನನ್ನು ಸ್ತುತಿಸುತ್ತಾ ಇದ್ದೇನೆ. 1952ನೇ ವರ್ಷದ ಫೆಬ್ರವರಿ 29ನೆಯ ತಾರೀಕಿನಂದು ಬಳ್ಳಾರಿಯಲ್ಲಿ ನನಗೆ ಜನ್ಮ ಕೊಟ್ಟರು ನನ್ನ ತಂದೆ ತಾಯಿಗಳು. ಕರ್ತನ ಪ್ರಣಾಳಿಕೆಗಳು, ನಾನು ನನ್ನ ತಾಯಿಯ ಗರ್ಭದಲ್ಲಿರುವಾಗಲೇ ನನ್ನನ್ನು ಆತನು ಅರಿತುಕೊಂಡಿದ್ದಾನೆಂದು, ನನ್ನನ್ನು ನಿರ್ಮಿಸಿದಾಗ ಆತನ ಪ್ರಣಾಳಿಕೆಗಳು, ಆತನ ಉದ್ದೇಶಗಳು ಇದಾಗಿವೆ ಎಂದು ತಿಳಿದುಕೊಳ್ಳಲು ನನಗೆ 18 ವರ್ಷಗಳು ಹಿಡಿದವು. ಅಂದರೆ ನಾನು 18 ವರ್ಷ ವಯಸ್ಸಲ್ಲಿ ರಕ್ಷಣೆ ಹೊಂದಿದ್ದೇನೆ. ಆವಾಗಲೇ ಮೊಟ್ಟ ಮೊದಲು ಸುವಾರ್ತೆ ಕೇಳಿದೆನು. ಆ ಒಂದು ವಿಷಯ ಆಲೋಚಿಸಿದಕ್ಕಾಗಿ ಹೊಸ ವರ್ಷ ಎಂಬುದಾಗಿ ಉಲ್ಲೇಖಿಸಿದೆ. ಮತ್ತೊಂದು ವರ್ಷ ದೇವರು ಕೊಟ್ಟಿದ್ದಾರೆ. 29ನೇ ತಾರೀಕಿಗೆ ನನ್ನ ಹುಟ್ಟು ಹಬ್ಬ ಆಗಿರುತ್ತೆ. ಹಾಗಾಗಿ ಈ ದಿನವೇ ಜ್ಞಾಪಕ ಮಾಡಿಕೊಳ್ತಿದ್ದೇನೆ. ನಾನು ಹೆಚ್ಚಾಗಿ ಬರ್ತ್ಡೇ ಬಗ್ಗೆ ಯೋಚಿಸ್ತಲ್ಲ, ಆದರೆ ದೇವರು ಮಾಡಿದ ಉಪಕಾರಗಳನ್ನು ವರ್ಷಕ್ಕೊಂದು ಸಾರಿ ಅಷ್ಟೇ ಅಲ್ಲ, ಅನುದಿನವೂ ಕೂಡ ನಾನು ಜ್ಞಾಪಕ ಮಾಡಿಕೊಳ್ಳಬೇಕೆಂಬ ಸಂಗತಿಯನ್ನು ಕೂಡ ನನ್ನ ಜೊತೆಗೆ ನೀವೆಲ್ಲರೂ ನೆನಪಿನಲ್ಲಿಟ್ಕೊಳ್ಳಿ. ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಚನ ಓದುವುದಾದರೆ ವಾಕ್ಯ ಹೇಳುತ್ತದೆ, ದೇವರನ್ನು ಪ್ರೀತಿಸುವವರಿಗೆ, ಅಂದರೆ ಆತನ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರಿಗೆ ಹಿತಕರವಾಗುವುದಕ್ಕಾಗಿಯೇ ಸಮಸ್ತವು ಅನುಕೂಲವಾಗಿ ಜರುಗುತ್ತವೆ ಎಂದು ಅರಿತುಕೊಂಡಿದ್ದೇವೆ. ನಮಗೆ ಮೇಲನ್ನುಂಟು ಮಾಡುವುದಕ್ಕಾಗಿ ದೇವರು ಸಮಸ್ತವನ್ನು ಸಮಕೂಡಿಸಿ ನೆರವೇರಿಸುತ್ತಿದ್ದಾರೆ ಎಂದು ಅರಿತಿದ್ದೇವೆ. ಕೆಳಗೆ ಫುಟ್ನೋಟ್ ಕೊಟ್ಟಿದ್ದಾರೆ ನೋಡಿ. ದೇವರನ್ನು ಪ್ರೀತಿಸುವವರಿಗೆ, ದೇವರು ಪ್ರೀತಿಸುವಂಥವರಿಗೆ, ಇಲ್ಲಿ ನಾವು ಬಹಳಷ್ಟು ಸಾರಿ ದೇವರನ್ನು ಪ್ರೀತಿಸುವವರಿಗೆ, ದೇವರು ಪ್ರೀತಿಸುವವರಿಗೆ, ದೇವರನ್ನು ನಾವು ಪ್ರೀತಿಸುವಾಗ, ದೇವರನ್ನು ನಾವು ಪ್ರೀತಿಸುವುದಾದ್ರೆ ಆತನೇ ನಮ್ಮನ್ನು ಮೊದಲು ಪ್ರೀತಿಸಿರೋದ್ರಿಂದ ನಾವು ಆತನನ್ನು ಪ್ರೀತಿಸ್ತಿದ್ದೇವೆ. ಆದರೆ ಬಹಳ ಸಾರಿ ಅಂದ್ಕೊಳ್ತೇವೆ ನಾವು ದೇವರನ್ನು ಪ್ರೀತಿಸಿರುವುದರಿಂದ ದೇವರು ನಮ್ಮನ್ನು ಪ್ರೀತಿಸ್ತಿದ್ದಾರೆಂದು. ಹಾಗಲ್ವೇ ಅಲ್ಲ. ದೇವರೇ ನಮ್ಮನ್ನು ಪ್ರೀತಿಸುತ್ತಾ ಇರೋದ್ರಿಂದ ನಾವು ಆತನನ್ನು ಪ್ರೀತಿಸ್ತಿದ್ದೇವೆ. ದೇವರನ್ನು ಪ್ರೀತಿಸುವವರಿಗೆ, ಅಂದರೆ ಆತನ ದಯ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟಂಥವರಿಗೆ, ದೇವರು ಎಲ್ಲರನ್ನು ಪ್ರೀತಿಸ್ತಿದ್ದಾರೆ. ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಆದರೆ ಆತನ ಸಂಕಲ್ಪದಲ್ಲಿರುವವರಿಗೋಸ್ಕರ ಆತನ ಪ್ರೀತಿ ಮತ್ತೊಂದು ಕೋಣೆಯಲ್ಲಿ ಬಹು ವಿಶೇಷವಾಗಿದೆ ಎಂದು ನಾವು ಪರಿಶುದ್ಧ ವಚನಗಳಲ್ಲಿ ಅನೇಕ ಮಂದಿ ಭಕ್ತರ ವಿಷಯದಲ್ಲಿ ನಾವು ಗುರುತಿಸಬಲ್ಲೆವು. ದೇವರಲ್ಲಿ ಪ್ರತಿಯೊಬ್ಬರ ವಿಷಯದ ಕುರಿತು ಒಂದು ಸಂಕಲ್ಪ ಇದೆ. ಕೆಲವರ ವಿಷಯದಲ್ಲಿ ಆತನಿಗಿರುವ ಸಂಕಲ್ಪವೇನೆಂದರೆ ಆತನಿಗೋಸ್ಕರವೇ ಬದುಕಬೇಕು, ಆತನ ನಾಮವನ್ನು ಮಹಿಮೆಪಡಿಸಬೇಕು, ಆತನ ಕೆಲಸ ಮಾಡಬೇಕು. ಎಲ್ಲರೂ ದೇವರಿಗೋಸ್ಕರ ಬದುಕಬೇಕು ಪ್ರಿಯರೇ, ಆತನ ಸಾಕ್ಷಿಗಳಾಗಿ ಜೀವಿಸಬೇಕು. ಆದರೆ ಎಲ್ಲರೂ ಸೇವಕರಾಗುವುದಾದರೆ, ಸಂಪೂರ್ಣ ಸೇವಕರಾಗುವುದಾದರೆ, ಹಾಗಾದರೆ ಇನ್ನು ಹೇಳಬೇಕಾದದ್ದು ಯಾರಿಗೆ? ಹಾಗಾಗಿ ದೇವರು ಕೆಲವರನ್ನು ಆರಿಸಿಕೊಂಡಿದ್ದಾರೆ ಎನ್ನುವುದನ್ನು ಕೂಡ ಇಲ್ಲಿ ನಾವು ನೋಡ್ತಿದ್ದೇವೆ. ಯಾಕೆಂದರೆ ದೇವರು ಅನೇಕ 29ನೇ ವಚನ ನೋಡಿ, ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ಯಾರನ್ನು ತನ್ನವರೆಂದು ಮೊದಲು ತಿಳಿದುಕೊಂಡನೋ ಅವರನ್ನು ತನ್ನ ಮಗನ ಸಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ಮತ್ತು ಯಾರನ್ನು ಮೊದಲು ನೇಮಿಸಿದನೋ ಅವರನ್ನು ಕರೆದನು, ಮತ್ತು ಯಾರನ್ನು ಕರೆದನೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು. ದೇವರು ನಿರ್ಣಯಿಸಿದಂಥವರು, ದೇವರು ಕರೆದಂಥವರು, ದೇವರು ಕೋರಿಕೊಂಡಂಥವರು, ದೇವರ ಸಂಕಲ್ಪದ ಮೇರೆಗೆ ಆತನ ಪ್ರಣಾಳಿಕೆಯಲ್ಲಿರುವಂಥವರು ಕೆಲವರು ಇರುತ್ತಾರೆ ಎನ್ನುವಂಥದ್ದು ಗುರುತಿಸುವಾಗ, ಆ ಕೆಲವರಲ್ಲಿ ನಾನೂ ಕೂಡ
ಒಬ್ಬನಾಗಿದ್ದೇನೆ ಎಂದು ಗ್ರಹಿಸಿಕೊಳ್ಳುವಾಗ ನನ್ನ ದೇವರನ್ನು ನಾನು ಎಷ್ಟೋ ಹೆಚ್ಚಾಗಿ ಆರಾಧಿಸುತ್ತೇನೆ. ನನಗೋಸ್ಕರ ನನ್ನ ಯೇಸು ಶಿಲುಬೆಯಲ್ಲಿ ಮರಣ ಹೊಂದಿದ್ದಾರೆ ಎಂದು ಅರಿತ ದಿನದಿಂದಲೂ, ನಂಬಿದ ಹೃದಯದಿಂದ ಕರ್ತನಿಗೆ ಸಮರ್ಪಿಸಿಕೊಂಡ ದಿನದಿಂದಲೂ ಈ ದಿನದವರೆಗೂ ನನ್ನ ಕರ್ತನ ಪ್ರಣಾಳಿಕೆ ಅರಿತುಕೊಳ್ಳುವುದಕ್ಕಾಗಿಯೂ, ಆತನ ಚಿತ್ತ ಅರಿತುಕೊಂಡು ಆತನಿಗಾಗಿ ಬದುಕುವುದಕ್ಕಾಗಿಯೂ, ಆತನ ನಾಮವನ್ನು ಮಹಿಮೆಪಡಿಸುವುದಕ್ಕಾಗಿಯೂ, ಒಪ್ಪಿಸಿದ ಕೆಲಸ ನಂಬಿಗಸ್ತನಾಗಿ ಮುಗಿಸುವುದಕ್ಕಾಗಿಯೂ ಶತವಿಧದಲ್ಲಿ ನಾನು ಪ್ರಯತ್ನಿಸುತ್ತಿದ್ದೇನೆ. ದೇವರ ಕೃಪೆ ನನ್ನ ಮೇಲೆ ಅಧಿಕವಾಗಿರೋದ್ರಿಂದ ಆತನು ಕೊಟ್ಟ ಅವಕಾಶಗಳ ಮೇರೆಗೆ ಈ ರೀತಿ ಸುವಾರ್ತೆಯನ್ನು ಈಗ ಸೋಷಿಯಲ್ ಮೀಡಿಯಾದ ಮೂಲಕ, ಒಂದು ಕಾಲದಲ್ಲಿ ಟಿವಿಯ ಮೂಲಕ, ಮತ್ತೊಂದು ಕಾಲದಲ್ಲಿ ರೇಡಿಯೋ ಮೂಲಕ, ಮತ್ತೊಂದು ಕಾಲ ಕೂಟಗಳಲ್ಲಿಯೂ, ಮತ್ತೊಮ್ಮೆ ಉಜ್ಜೀವನ ಕೂಟಗಳಲ್ಲಿ ಮಾತ್ರವಲ್ಲ, ರಕ್ಷಣೆ ಹೊಂದಿದ ಆರಂಭದ ದಿನಗಳಲ್ಲಿ ಆ ಸುವಾರ್ತೆ ಪ್ರಕಟಿಸಲು ಹಳ್ಳಿಪಳ್ಳಿಗಳಿಗೆ ಹೋಗಿ, ಗ್ರಾಮಗಳಿಗೆ ಹೋಗಿ, ಅನೇಕ ಬುಡಕಟ್ಟು ಜನರ ಬಳಿಗೆ ಹೋಗಿ ಸೇವೆ ಮಾಡಿದ್ದನ್ನು ನೆನೆಸುವಾಗ ಹಂತ ಹಂತವಾಗಿ ಆತನು ನಡೆಸಿದಂತಹ ವಿಧಾನ ಯೋಚಿಸುವಾಗ ಇದು ಆತನ ಸಂಕಲ್ಪ, ಆತನ ಪ್ರಣಾಳಿಕೆಯಾಗಿದೆ ಎಂದು ಗ್ರಹಿಸಿಕೊಂಡೆ. ಯೌವನ ಕಾಲದಲ್ಲಿ ಲೋಕದಲ್ಲಿ ಹೋಗದಂತೆ ಸರಿಯಾದ ಸಮಯದಲ್ಲಿ ನನ್ನ 18ನೇ ವರ್ಷದಲ್ಲಿ ಟೀನೇಜ್ನಲ್ಲಿ ನನ್ನ ಚಿತ್ತವನ್ನು ದೇವರು ಮಾರ್ಪಡಿಸಿದ್ದಾರೆ. ಆತನ ಪ್ರೀತಿ ಎಷ್ಟು ಅಪಾರವಾಗಿದೆ ಎಂದು, ಆತನು ನನಗೆ ಎಷ್ಟು ಪ್ರೀತಿಸುತ್ತಿದ್ದಾನೆಂದು ಆತನ ಶಿಲುಬೆಯ ದರ್ಶನದ ಮೂಲಕ ನಾನು ಗ್ರಹಿಸಿಕೊಂಡೆ. ನನ್ನ ಹೃದಯ ದೇವರಿಗೆ ನಾನು ಸಮರ್ಪಿಸಿಕೊಂಡೆ. ಪ್ರಿಯರೇ, ಆ ದಿನದಿಂದ ಈ ದಿನದವರೆಗೂ, ಅಂದರೆ 72 ವರ್ಷದವರೆಗೂ, ಫೆಬ್ರವರಿ 15ನೇ ತಾರೀಕಿನಿಂದ ಇಂದಿನವರೆಗೂ ಹಿಂಜರಿಯಲಾರದಂತೆ, ನಿಲ್ಲಲಾರದಂತೆ ದೇವರು ಒಪ್ಪಿಸಿದ ಕೆಲಸದಲ್ಲಿ ಮುಂದೆ ಸಾಗುವಂತೆ, ದೇವರ ಸಂಕಲ್ಪದಲ್ಲಿ ಮುಂದಕ್ಕೆ ಸಾಗುವಂತೆ, ದೇವರ ಪ್ರಣಾಳಿಕೆಗಳು ನನ್ನ ಜೀವಿತದಲ್ಲಿ ನೆರವೇರುವ ಹಾಗೆ, ಆತನಿಗೆ ಅರ್ಪಿಸಿಕೊಡುತ್ತಾ ಇರುವ ಹಾಗೆ, ಆಯಾ ದಿನಕ್ಕೆ ತಕ್ಕಂತೆ ನನ್ನ ಎಲ್ಲಾ ಆ ಸ್ವಾರ್ಥವನ್ನು, ನನ್ನ ಸುಖವನ್ನು, ನನ್ನ ಇಷ್ಟವನ್ನು ಕರ್ತನ ಪಾದಗಳ ಬಳಿಯಲ್ಲಿ ಬಿಟ್ಟು ಬಿಡ್ತಾ ಇದ್ದೆ. ನಿನ್ನ ಇಷ್ಟ ದೇವರೇ, ನಿನ್ನ ಚಿತ್ತ ದೇವರೇ ಎಂದು ಹೇಳುತ್ತಾ ಮುಂದೆ ಸಾಗುತ್ತಿರುವಾಗ ಎಷ್ಟೋ ದೊಡ್ಡ ಪ್ರತಿಫಲವನ್ನು ನೋಡ್ತಿದ್ದೇವೆ. ಆತನ ಸೇವೆಯಲ್ಲಿ ಎಷ್ಟೋ ದೊಡ್ಡ ಆಶೀರ್ವಾದ ಹೊಂದುತ್ತಿದ್ದೇವೆ ಎಂದು ಯೋಚಿಸುವಾಗ ದೇವರನ್ನೇ ಸ್ತುತಿಸ್ತೇವೆ. ದೇವರನ್ನು ಪ್ರೀತಿಸುವವರ ಹಿತಕ್ಕಾಗಿ, ಅಂದರೆ ಆತನ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟಂತವರಿಗೋಸ್ಕರ ಮೇಲನ್ನುಂಟು ಮಾಡುವುದಕ್ಕಾಗಿಯೇ ಸಮಸ್ತವು ಸಮಕೂಡಿ ಜರುಗುತ್ತಿವೆ ಎಂದು ಅರಿತುಕೊಳ್ಳುವೆವು. ನನ್ನ ಬದುಕಿನ ವಿಷಯದಲ್ಲಿ ಒಮ್ಮೆ ನಾನು ಆಲೋಚಿಸಿಕೊಳ್ಳೋದಾದ್ರೆ, ಮಾನಸಾಂತರ ಹೊಂದುವುದಕ್ಕಿಂತ ಮುಂಚೆ ಇರುವ ಜೀವಿತ ಆಲೋಚಿಸಿಕೊಳ್ಳೋದಾದ್ರೆ, ನಾನು ಮಾನಸಾಂತರ ಹೊಂದುವುದಕ್ಕಿಂತ ಮುಂಚೆಯೂ, ದೇವರನ್ನು ಪ್ರೀತಿಸುವುದಕ್ಕಿಂತ ಮುಂಚೆಯೂ ದೇವರೇ ನನ್ನನ್ನು ಪ್ರೀತಿಸಿದ್ದಾರೆ ಎಂಬ ವಿಷಯವನ್ನು ನಾನು ಜ್ಞಾಪಕ ಮಾಡಿಕೊಳ್ಳುತ್ತಾ ಇರೋದಾದ್ರೆ ಎಷ್ಟೋ ಆಶ್ಚರ್ಯಕರವಾಗಿದೆ. ಇನ್ನೂ ಸ್ವಲ್ಪ ದೇವರು ನನಗೆ ಕೊಟ್ಟ ವಾಗ್ದಾನಗಳನ್ನು ನಾನು ಹಿಡ್ಕೊಂಡು ಆಲೋಚಿಸೋದಾದ್ರೆ, ನೀನು ತಾಯಿ ಗರ್ಭದಲ್ಲಿರುವಾಗಲೇ ನಾನು ನಿನ್ನನ್ನು ಅರಿತಿದ್ದೇನೆ ಅಂದಿದ್ದಾರೆ. ಅಯ್ಯೋ, ಒಂದು ರಕ್ತದ ಪಿಂಡವಾಗಿರುವಾಗಲೇ ದೇವರು ನನ್ನನ್ನು ಅರಿತಿದ್ದಾರೋ? ನಿನ್ನ ತಾಯಿ ಗರ್ಭದಿಂದ ಹೊರಗೆ ಬರುವುದಕ್ಕಿಂತ ಮುಂಚೆಯೇ ನಾನು ನಿನ್ನನ್ನು ಪ್ರತಿಷ್ಠಿಸಿದ್ದೇನೆ, ನಿನ್ನನ್ನು ಪ್ರತ್ಯೇಕಿಸಿದ್ದೇನೆ. ಎಷ್ಟೊಂದು ದೇವರ ಪ್ರೀತಿ ನನ್ನ ಮೇಲಿದೆ ಎಂದು ಗ್ರಹಿಸಿ ನಾನು ಅತ್ಯಧಿಕವಾಗಿ ದೇವರನ್ನು ಈ ದಿನವೂ ಕೂಡ ಸ್ತುತಿಸುತ್ತೇನೆ. ಜನಾಂಗಗಳಿಗೆ ನಿನ್ನನ್ನು ಪ್ರವಾದಿಯನ್ನಾಗಿ ನಾನು ನೇಮಿಸಿದ್ದೇನೆ ಎಂದು ದೇವರು ಕೊಟ್ಟಂತಹ ವಾಗ್ದಾನವನ್ನು ನಂಬಿದಾಗ ಹಂತ ಹಂತವಾಗಿ ಕರ್ತನು ಆಯಾ ಪ್ರಾಂತ್ಯಗಳಿಗೆ ಕರೆದೊಯ್ದು ಅನೇಕ ವಿಧವಾದ ಅನುಭವಗಳನ್ನು ಕಲಿಸಿ, ಅನೇಕ ವಿಧವಾದ ಶ್ರಮೆಗಳು, ಕಷ್ಟಗಳು, ಶೋಧನೆಗಳು ಮಧ್ಯದಲ್ಲಿ ನನ್ನ ಕೈಬಿಡದೆ ತನ್ನ ಮಹಿಮೆಯನ್ನು ತೋರಿಸುತ್ತಾ, ತನ್ನ ಶಕ್ತಿಯನ್ನು ತೋರಿಸುತ್ತಾ, ತನ್ನ ಮಹಿಮೆಯುಳ್ಳ ಕಾರ್ಯಗಳನ್ನು ತನ್ನ ಈ ಲೋಕಕ್ಕೆ ಪ್ರಚುರಪಡಿಸಲು ದೇವರು ಆಶೀರ್ವದಿಸಿದ ವಿಧಾನಕ್ಕಾಗಿ ದೇವರನ್ನು ಎಷ್ಟೋ ಹೆಚ್ಚಾಗಿ ಸ್ತುತಿಸುತ್ತೇನೆ. ಆತನ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರ ಹಿತಕ್ಕಾಗಿ ಅನುಕೂಲವಾಗಿ ಜರುಗುತ್ತೆ. ಅಂದರೆ ನಮ್ಮ ಜೀವಿತದಲ್ಲಿ ಏನೇ ಆದರೂ ಸಹ ಅದು ನಮ್ಮ ಮೇಲಿಗೋಸ್ಕರವೇ. ನನ್ನ ಜೀವಿತದಲ್ಲಿ ಹಾಗೆಯೇ ನಂಬಿದೆ ಪ್ರಿಯರೇ. ಬಹಳ ವರ್ಷ ನಾನು ಬೈಬಲ್ ಕಾಲೇಜಲ್ಲಿ ಇರಬೇಕಾಯ್ತು, ಅದು ಕೂಡ ತಮಿಳುನಾಡಿನಲ್ಲಿರಬೇಕಾಯ್ತು, ಒಬ್ಬ ತೆಲುಗುದವನಾದಾಗಿಯೂ. ಇಷ್ಟು ವರ್ಷಗಳವರೆಗೂ ಈ ಬೈಬಲ್ ಟ್ರೈನಿಂಗ್ ಏನು? ಇಷ್ಟು ವರ್ಷಗಳವರೆಗೂ ಈ 4 ಗೋಡೆ ಸಭೆಯಲ್ಲೇ ಇರೋದಾದ್ರೆ ನಾನು ಏನು ಸೇವಕನಾಗುತ್ತೇನೆ? ಏನು ಈ ರೀತಿ ನನಗೆ ತುಳಿದು ಬಿಡುತ್ತಿದ್ದಾರೆ ಯಾರೋ ಎನ್ನುವಂತೆ ಕೆಲವೊಂದು ಸಾರಿ ಅಂತಹ ಫೀಲಿಂಗ್ಸ್ ನನಗೆ ಬಂದಾಗ, ನಾನು ದೇವರ ಸನ್ನಿಧಿಯಲ್ಲಿ ಮೊಳಕಾಲು ಊರಿದಾಗ ದೇವರು ನನಗೆ ಅದು ಆತನ ಪ್ರಣಾಳಿಕೆಯಾಗಿದೆ. ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ತಗ್ಗಿಸಿಕೊಂಡಾಗ ತಕ್ಕ ಸಮಯದಲ್ಲಿ ದೇವರು ಹೆಚ್ಚಿಸುವ ಹಾಗೆ ಆತನ ತ್ರಾಣವುಳ್ಳ ಹಸ್ತದ ಕೆಳಗೆ ತಗ್ಗಿಸಿಕೊಳ್ಳಬೇಕೆಂದು ದೇವರು ಕಲಿಸಿದ್ರು. ನಾನು ತಗ್ಗಿಸಿಕೊಂಡಿರುವುದನ್ನು ದೇವರು ಆ ದಿನ ಕಲಿಸಿದ್ರು. ಅದಕ್ಕೆ ಈ ದಿನ ಎಷ್ಟೇ ಬೆಳೆದರೂ ತಗ್ಗಿ ಬಗ್ಗೆ ನಡೆಯಬೇಕನ್ನುತ್ತಾರಲ್ಲವೇ,
ಅದೇ ದೀನತೆ, ಅದೇ ನಂಬಿಕೆ, ಆ ತ್ಯಾಗ, ಆ ಕಷ್ಟ ಸುಖಗಳು, ಆ ತಾಳ್ಮೆ ಈ ದಿನಕ್ಕೂ ಕೂಡ ಇದೆ ಪ್ರಿಯರೇ. ಅದು ಒಂದೇ ದಿನದಲ್ಲಿ ಬರೋದಿಲ್ಲ. ಯೌವನ ಕಾಲದಲ್ಲಿ ನೊಗ ಹೊರುವುದು ಮನುಷ್ಯನಿಗೆ ಒಳ್ಳೆಯದೆಂದು ವಾಕ್ಯ ಹೇಳುತ್ತೆ. ಯೌವನ ಕಾಲದಲ್ಲಿ ದೇವರು ನನಗೆ ನೊಗ ಹೊರಿಸಿರುವುದರಿಂದ ಈ ದಿನ ಕಷ್ಟವಾದರೂ ನಷ್ಟವಾದರೂ ದೇವರ ಸೇವೆಯಲ್ಲಿ ನಿಲ್ಲದೆ ಮುಂದೆ ಸಾಗುವಂತಹ ಕೃಪೆ ಕೊಟ್ಟು ದೇವರು ಸಹಾಯ ಮಾಡ್ತಿದ್ದಾರೆ. ಎಲ್ಲವೂ ಸಮಕೂಡಿ ನಡೆಯುತ್ತಾ ಇವೆ. ನಾನು ವೇಸ್ಟ್ ಅಂದ್ಕೊಂಡ ಟೈಮ್ ಅಲ್ಲ, ಅದು ದೇವರು ನನಗೆ ಸಿದ್ಧಪಡಿಸಿದ ಸಮಯ ಆಗಿತ್ತು. ಇದು ಯಾಕೆ ಹೀಗೆ ಎಂಬ ಪ್ರಶ್ನೆ ನನ್ನ ಜೀವಿತದಲ್ಲಿ, ನನ್ನ ಸೇವೆಯಲ್ಲಿ ಎಷ್ಟೋ ಸಾರಿ ನಾನು ಕಾಡಿದು. ನನ್ನ ಜೀವಿತದಲ್ಲಿಯೇ ಯಾಕೆ ಹೀಗೆ ಜರುಗಬೇಕು, ಅದು ಯಾಕೆ ಹಾಗೆ ಎನ್ನುವುದನ್ನು ಆ ಕ್ಷಣದಲ್ಲಿ ಅರ್ಥವಾಗದಿದ್ದರೂ ಆ ನಂತರ ದೇವರು ನನ್ನ ಮೇಲಿಗೋಸ್ಕರವೇ, ಆತನ ನಾಮಕ್ಕೆ ಮಹಿಮೆ ಉಂಟಾಗುವುದಕ್ಕಾಗಿಯೇ ಎಂಬ ಸಂಗತಿ ಆತನು ನಿರೂಪಿಸಿದ್ದಾನೆ. ನನ್ನ ವಿವಾಹ ವಿಷಯದಲ್ಲಾಗಿರ್ಬೋದು, ನನ್ನ ಸೇವೆ ವಿಷಯದಲ್ಲಾಗಿರ್ಬೋದು, ನಾನು ಎಲ್ಲಿ ಯಾವಾಗ ಇರಬೇಕೆನ್ನುವ ವಿಷಯದಲ್ಲಾಗಿರ್ಬೋದು. ಇಂತಹ ಚೆನ್ನೈ ಪಟ್ಟಣವನ್ನು ಬಿಟ್ಟು ಆ ಆಂಧ್ರದಲ್ಲಿ ಹಳ್ಳಿಯೂರುಗಳಲ್ಲಿ ಸೇವೆ ಮಾಡಂದಿದ್ದಾರಲ್ಲವೇ ದೇವರು ಎಂದು ಯೋಚಿಸಲಿಲ್ಲ. ಆದರೆ ಅದು ನನ್ನ ಮೇಲಿಗೋಸ್ಕರವೇ. ಆ ತೆಲುಗು ಜನರ ನಡುವೆ ಮಾಡಿದ ಸೇವೆ, ಆ ಬಡವರ ಸಾಮಾನ್ಯರ ನಡುವೆ ಮಾಡಿದ ಸೇವೆ, ನನಗೆ ಆಗ ದೇವರು ಕಲಿಸಿದ ಪಾಠ ಯಾವ ಬೈಬಲ್ ಕಾಲೇಜಿನವರು ನನಗೆ ಕಲಿಸಲಿಲ್ಲ. ನಂಬಿಕೆ ಅಂದ್ರೆ ಏನು, ತ್ಯಾಗ ಅಂದ್ರೆ ಏನು, ಸಮರ್ಪಣೆ ಅಂದ್ರೆ ಏನೆಂದು ಅನುಭವಪೂರ್ವಕವಾಗಿ ಅಂತಹ ಪರಿಸ್ಥಿತಿಯಲ್ಲಿಟ್ಟು ದೇವರು ನನಗೆ ಕಲಿಸಿಕೊಟ್ರು. ನೋಡಿರಿ, ನಿಮ್ಮ ಜೀವಿತದಲ್ಲಿ ಕೆಲವೊಂದು ಸಾರಿ ದೇವರು ನನಗೆ ಯಾಕೆ ಹೀಗೆ ಮಾಡಿದ್ದಾರೆ, ನಾನು ಆತನನ್ನು ಸಮರ್ಪಿಸಿಕೊಂಡಿದ್ದೇನಲ್ಲವೇ, ಆತನನ್ನು ನಂಬಿದ್ದೇನಲ್ಲವೇ, ಆತನಲ್ಲಿ ವಿಶ್ವಾಸವಿಟ್ಟಿದ್ದೇನಲ್ಲವೇ, ನನಗ್ಯಾಕೆ ಈ ಬಾಧೆ, ನನಗ್ಯಾಕೆ ಈ ಶ್ರಮೆ, ನನಗ್ಯಾಕೆ ಈ ಶೋಧನೆ ಎಂಬ ಆಲೋಚನೆ ಬರ್ತಾವಲ್ಲವೋ? ನೀವು ಯೇಸುವನ್ನು ನಂಬಿರೋದಾದ್ರೆ ಯೇಸುವಿನಲ್ಲಿಯೇ ವಿಶ್ವಾಸವಿಡಿರಿ. ಆತನ ಅನುಮತಿ ಇಲ್ಲದೆ ನಿಮ್ಮ ಜೀವಿತದಲ್ಲಿ ಯಾವುದೂ ನಡೆಯುವುದಿಲ್ಲ. ಯಾವುದಾದ್ರೂ ಒಂದು ಕಾರ್ಯ ಜರುಗುವುದಾದರೆ ಅದು ನಿಮ್ಮ ಮೇಲಿಗೋಸ್ಕರವೇ ಹೊರತು ನಿಮ್ಮ ಕೇಡಿಗೋಸ್ಕರ ಅಲ್ಲವೇ ಅಲ್ಲ. ಕೇಡಿಗೋಸ್ಕರ ಅಲ್ಲ. ನಿಮ್ಮ ಸ್ವಂತ ಅಭಿಪ್ರಾಯದಂತೆ ನಡ್ಕೊಂಡು ನಿಮ್ಮ ಸ್ವಂತ ಇಷ್ಟ ನೆರವೇರಿಸಿಕೊಳ್ಳುವಾಗ ಖಂಡಿತವಾಗಿಯೂ ನಿಮಗೆ ಮೇಲುಕರವಾಗಿ ಕಾಣಿಸಬಹುದು, ಆದರೆ ಅದರ ಹಿಂದೆ ಎಲ್ಲವೂ ಕೇಡಾಗಿರುತ್ತದೆ. ನೋಡಿ, ನಮ್ಮ ಸ್ವಂತ ಇಷ್ಟ ಮಾಡೋದು ತಿನ್ನಲು ಸಿಹಿಯಾಗಿರುವಂತೆ ಕಾಣುತ್ತೆ, ಆದರೆ ನಂತರ ಕಹಿ ಅನುಭವ ಅನುಭವಿಸಬೇಕಾಗುತ್ತೆ. ಆದರೆ ದೇವರ ಚಿತ್ತ ನಾಲಿಗೆಗೆ ಕಹಿಯಾಗಿರಬಹುದೇನೋ, ಆದರೆ ಅದು ನಮ್ಮ ಒಳಗಡೆ ಹೋಗುವಾಗ ಅದ್ಭುತವಾದ ಕಾರ್ಯವನ್ನುಂಟು ಮಾಡುತ್ತೆ. ದೇವರ ಉದ್ದೇಶಗಳಿಗೆ ನಾವು ಒಳಗಾಗಿ ದೇವರ ಪ್ರಣಾಳಿಕೆಗಳಿಗೆ ವಿಧೇಯರಾಗುವಾಗ ಪ್ರತಿಯೊಬ್ಬರ ವಿಷಯದಲ್ಲಿ ಆತನು ಸಂಕಲ್ಪ ಇಟ್ಕೊಂಡಿದ್ದಾರೆ, ಒಂದು ನೇಮಕ, ಒಂದು ಪ್ರತ್ಯೇಕತೆ ಇಟ್ಕೊಂಡಿದ್ದಾರೆ. ಅದನ್ನು ನಾನು ನನ್ನ ಜೀವಿತದಲ್ಲಿ ಗ್ರಹಿಸಿಕೊಳ್ಳುವುದಕ್ಕೆ ಬಹಳ ಸಮಯ ಹಿಡಿದಿತು. ಅಂದರೆ ಬಹಳಷ್ಟು ಪರಿಸ್ಥಿತಿಯನ್ನು ಹಾದು ಹೋಗುವಾಗ ಆ ಪ್ರೋಸೆಸ್ನಲ್ಲಿ ನಾನು ಕಲಿತುಕೊಳ್ಳಲು ಆರಂಭಿಸಿದೆ ಮತ್ತು ದೇವರೇ ನನಗೆ ಕಲಿಸಿದ್ದಾರೆ. ನಾನು ಹೇಳಿದೆ, ದೇವರೇ ನನಗೆ ಕಲಿಸೆಂದು. ವಿಧೇಯತೆ ಕಲಿಸು, ಸಮರ್ಪಣೆ ಕಲಿಸು, ತ್ಯಾಗ ಕಲಿಸಿಕೊಡು, ಪರಿಶುದ್ಧತೆ ಹೊಂದಿಕೊಂಡಿರಲು ಸಹಾಯ ಮಾಡು, ಕ್ರಿಸ್ತನ ಪ್ರೀತಿಯಿಂದ ತುಂಬಲ್ಪಡುವಂತಹ ಜೀವಿತ ನನಗೆ ದಯಪಾಲಿಸಿರಿ ಎಂದು ಬೇಡಿಕೊಂಡಾಗ ಅಂತಹ ಅನುಭವವನ್ನು ಹಾದು ಹೋಗುವಂತೆ ದೇವರು ಮಾಡಿದರು. ನನ್ನ ವಿಷಯದಲ್ಲೇ ಅಷ್ಟೇ ಅಲ್ಲ, ನಿಮ್ಮ ವಿಷಯದಲ್ಲಿಯೂ ಕೂಡ ದೇವರು ದೊಡ್ಡ ಪ್ರಣಾಳಿಕೆ ಹಾಕಿಕೊಂಡಿದ್ದಾರೆ. ಕೋಟ್ಯಾಂತರ ಮಿಲಿಯಾಂತರ ಜನರಿರುವಾಗ ನಿಮಗೆ ಮಾತ್ರವೇ ದೊಡ್ಡ ರಕ್ಷಣೆ ಉಂಟಾಗಿರೋದಾದ್ರೆ ಅದು ನಿಮ್ಮ ದೊಡ್ಡ ಸ್ಥಿತಿ ಅಂದುಕೊಳ್ತಾ ಇದ್ದೀರಾ? ಇಲ್ಲ, ಅದು ದೇವರ ಏರ್ಪಾಟು, ದೇವರ ಪ್ರೀತಿಯಾಗಿದೆ. ಯಾಕೆ ಇಷ್ಟೊಂದು ಜನರಲ್ಲಿ ದೇವರು ನಿಮ್ಮನ್ನೇ ಆರಿಸಿಕೊಂಡಿದ್ದಾರೆ ಗೊತ್ತಾ? ನೀವು ಮಾಡಬೇಕಾದ ಒಂದು ಕೆಲಸ ಇದೆ. ನಾವೊಂದು ಶಾಪಿಗೆ ಹೋಗ್ತೇವೆ, ಒಂದು ಸೂಪರ್ ಮಾರ್ಕೆಟ್ಗೆ ಹೋಗ್ತೇವೆ, ಅಲ್ಲಿ ಬಹಳಷ್ಟು ಪಾತ್ರೆಗಳಿರ್ತವೆ, ಅಲ್ಲಿ ಬಹಳಷ್ಟು ವಸ್ತುಗಳಿರ್ತವೆ. ಎಲ್ಲವನ್ನು ಕೊಂಡುಕೊಂಡು ಬರ್ತೇವೋ ನಾವು? ನಮಗೆ ಬೇಕಾಗಿರುವವುಗಳನ್ನೇ ಕೊಂಡುಕೊಳ್ತೇವೆ. ಕೊಂಡುಕೊಂಡಿರುವುದನ್ನು ಏನ್ ಮಾಡ್ತೇವೆ? ಒಂದು ಕಸಪರಿಕೆ ಕೊಂಡುಕೊಂಡಿದ್ದೀರಿ ಅಂದ್ಕೊಳ್ಳಿ, ತಕೊಂಡೋಗಿ ಅಲ್ಮಿರಾದಲ್ಲಿಟ್ಟು ಬೀಗ ಹಾಕ್ತೀರೋ ಅದನ್ನು ಬಳಸುತ್ತೀರಿ. ಒಂದು ಸ್ಪೂನ್ ಕೊಂಡುಕೊಂಡಿರೋದಾದ್ರೆ ಅದನ್ನು ಬಳಸುತ್ತೀರಿ. ಒಂದು ಪಾತ್ರೆ ಕೊಂಡುಕೊಂಡ್ರೆ ಎದಕ್ಕಾಗಿ ಕೊಂಡುಕೊಂಡಿದ್ದೀರೋ ಅದಕ್ಕಾಗಿ ಬಳಸುತ್ತೀರಿ. ಹಾಗೆಯೇ ದೇವರು ನಮ್ಮನ್ನು ತನ್ನ ರಕ್ತ ಕೊಟ್ಟು ಕೊಂಡುಕೊಂಡಿದ್ದಾರೆ, ನಮ್ಮನ್ನು ಪ್ರತ್ಯೇಕಪಡಿಸಿಕೊಂಡಿದ್ದಾರೆ. ನಿಮಗೋಸ್ಕರ ಒಂದು ಪ್ರತ್ಯೇಕವಾದ ಪ್ರಣಾಳಿಕೆ ಇದೆ. ಅದನ್ನು ಅರಿತುಕೊಂಡು ಅದರ ನೆರವೇರಿಕೆಯ ಪ್ರಕಾರ ಜೀವಿಸುವಾಗ ನಾವು ಧನ್ಯರಾಗುತ್ತೇವೆ. ದೇವರು ಸೇವೆಗೆ ಕರೆದಿದ್ದಾರೆಂದು ಈ ದಿನ ಬಹಳಷ್ಟು ಜನ ಹೇಳ್ತಾರೆ. ಆದರೆ ಸೇವೆಯಲ್ಲಿಯೂ ಕೂಡ ಯಾವ ವಿಧವಾದ ಸೇವೆ, ಯಾವಾಗ, ಎಲ್ಲಿ ಎನ್ನುವುದನ್ನು ಸ್ಪಷ್ಟವಾಗಿ ಅರಿತುಕೊಳ್ಳಿರಿ ಎಂಬುದನ್ನೇ ಹೇಳ್ತಿದ್ದೇನೆ. ನನ್ನ ಜೀವಿತದಲ್ಲಿ ಸೇವೆಗೆ ದೇವರು ಕರೆದಿದ್ದಾರೆ ಅನ್ನುವಾಗ ಕಣ್ಣು ಮುಚ್ಚಿಕೊಂಡು ದೇವರಿಗೆ ವಿಧೇಯನಾದೆನು. ಆದರೆ ಯಾವಾಗ, ಎಲ್ಲಿ, ಯಾವ ದಿನಗಳಲ್ಲಿ ಏನ್ ಮಾಡುತ್ತೀರಿ, ಎಂತಹ ಸೇವೆ ಕೊಡುತ್ತೀರಿ ಎಂಬುದನ್ನು ನಾನು ದೇವರಿಗೆ ಪ್ರಶ್ನಿಸಲಾರದ ದಿನವೇ ಇಲ್ಲ. ದೇವರು ಎಲ್ಲವನ್ನು ಒಂದೇ ಸಾರಿ ಹೇಳೋದಿಲ್ಲ. ಹೆಜ್ಜೆ ಹೆಜ್ಜೆಗೂ ನಮ್ಮ ವಿಧೇಯತೆಯನ್ನು ಪರಿಶೋಧಿಸಿ ನಮ್ಮನ್ನು ಪರೀಕ್ಷಿಸುತ್ತಾರೆ.
ಅಬ್ರಹಾಮನು ಎಲ್ಲಿಗೆ ಹೋಗ್ತಿದ್ದಾನೆಂದು ತಿಳಿಯದೇ ಹೊರಡುತ್ತಾನೆ. ಆದರೆ ದೇವರು ಅವನನ್ನು ಆಶೀರ್ವದಿಸುತ್ತಲೇ ಇದ್ರು. ಆ ರೀತಿಯಾಗಿಯೇ ನನ್ನ ಜೀವಿತ ಕಾಲದಲ್ಲಿ ಈ 72 ವರ್ಷಗಳಲ್ಲಿ ನಾನು ಮಾನಸಾಂತರ ಹೊಂದುವುದಕ್ಕಿಂತ ಮುಂಚೆಯೂ ಕೂಡ ದೇವರು ನನ್ನನ್ನು ಹೇಗೆ ಪ್ರೀತಿಸಿ ಅಂತಹ ಅನುಭವ ಕೊಟ್ಟರೆಂದು, ಅಂತಹ ನನ್ನ ಕುಟುಂಬದಲ್ಲಿ ದೇವರು ನನ್ನನ್ನಿಟ್ಟು ಯಾವ ರೀತಿಯಾಗಿ ದೇವರ ನಾಮ ಮಹಿಮೆ ಪಡಿಸುವ ಹಾಗೆ ಈ ದಿನದವರೆಗೂ ದೇವರು ಹೇಗೆ ಸಹಾಯ ಮಾಡ್ತಿದ್ದಾರೆಂದು ಜ್ಞಾಪಕ ಮಾಡಿಕೊಂಡು ದೇವರನ್ನು ನಾನು ಸ್ತುತಿಸುತ್ತೇನೆ. ಕೊನೆಯವರೆಗೂ ನಂಬಿಗಸ್ತನಾಗಿರುವಂತೆ ನನಗೋಸ್ಕರ ಪ್ರಾರ್ಥಿಸಿರಿ. ನೀವು ಕೂಡ ನಿಮ್ಮ ಜೀವಿತದ ವಿಷಯದಲ್ಲಿ ದೇವರಿಗಿರುವ ಸಂಕಲ್ಪಗಳನ್ನು ಅರಿತುಕೊಳ್ಳಿರಿ, ಆತನಿಗೆ ಸಮರ್ಪಿಸಿಕೊಳ್ಳಿರಿ. ದೇವರು ನಿಮ್ಮ ಮೂಲಕ ಅದ್ಭುತ ಕಾರ್ಯ ಮಾಡ್ತಾರೆ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ನಿಮ್ಮ ಮುಂದೆ ಅಡ್ಡಬಿದ್ದು ನಿಮ್ಮನ್ನು ಸ್ತುತಿಸುತ್ತೇನೆ ದೇವರೇ. ಕಳೆದ 72 ವರ್ಷಗಳವರೆಗೂ ನನ್ನ ಬದುಕಿನಲ್ಲಿ ನೀವು ಎಷ್ಟು ಶ್ರೇಷ್ಠನಾದ ದೇವರಾಗಿದ್ದೀರಿ, ಎಷ್ಟು ಪ್ರೀತಿಸಿದ್ದೀರೆಂದು, ಹೇಗೆ ನಡೆಸುತ್ತಾ ಇದ್ದೀರೆಂದು ಗ್ರಹಿಸಿ ಆರೋಗ್ಯ ಕೊಟ್ಟು ಆಯುಷನ್ನು ಕೊಟ್ಟು ಎಲ್ಲದಕ್ಕಿಂತಲೂ ಹೆಚ್ಚಾಗಿ ನಿಮ್ಮ ನಾಮ ಮಹಿಮೆ ಪಡಿಸುವಂತಹ ಸೇವೆಯನ್ನೇ ನನಗೆ ಕೊಟ್ಟು ನಿಮ್ಮ ಪಾತ್ರೆಯನ್ನಾಗಿ ಉಪಯೋಗಿಸಿಕೊಳ್ಳುತ್ತಿರುವುದಕ್ಕಾಗಿ ವಂದನೆಗಳು, ಕೋಟಿ ಕೋಟಿ ವಂದನೆಗಳು ದೇವರೇ. ನಿಮ್ಮ ಸಂಕಲ್ಪ ಮಾತ್ರವೇ ನನ್ನ ಜೀವಿತದಲ್ಲಿ ನೆರವೇರಬೇಕೆಂದು ಮತ್ತೊಂದು ಸಾರಿ ನನ್ನನ್ನು ನಾನು ನಿಮ್ಮ ಕೈಗೆ ಸಮರ್ಪಿಸಿಕೊಳ್ಳುತ್ತಿರುವಾಗ, ಈ ಹೊಸ ವರ್ಷದಲ್ಲಿ ನನ್ನ ಜೀವಿತದಲ್ಲಿ ನಾನು ಪ್ರವೇಶಿಸುತ್ತಿರುವಾಗ ಯಾವುದು ನಿಮ್ಮ ಚಿತ್ತವಾಗಿದೆಯೋ, ನಿಮ್ಮ ಉದ್ದೇಶ ಏನೆಂದು, ನಿಮ್ಮ ಪ್ರಣಾಳಿಕೆ ಏನೆಂದು ತಿಳಿದು ಮತ್ತಷ್ಟು ಹೆಚ್ಚಾಗಿ ನಿಮ್ಮ ನಾಮ ಮಹಿಮೆ ಪಡಿಸುವ ವ್ಯಕ್ತಿಯಾಗಿ ಜೀವಿಸಲು ಸಹಾಯ ಮಾಡಿರಿ. ಒಂದು ವೇಳೆ ಜೀವಿತದ ಗಮ್ಯ ಅರಿಯದೇ ಇದ್ದವರೊಂದಿಗೆ ಈ ದಿನ ನೀವು ಮಾತನಾಡಿದ್ದೀರಿ, ಅವರ ವಿಷಯದಲ್ಲಿಯೂ ಕೂಡ ನಿಮ್ಮ ಪ್ರಣಾಳಿಕೆಗಳನ್ನು, ನಿಮ್ಮ ಸಂಕಲ್ಪಗಳನ್ನು ಬಯಲುಪಡಿಸಿ ನಿಮಗೆ ವಿಧೇಯರಾಗಿ ಮಹಿಮೆ ಪಡಿಸಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾದ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರಿಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಾವು ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ. ದೇವರು ತಪ್ಪದೇ ಪ್ರತಿಫಲ ಕೊಡ್ತಾರೆ. ನೀವು ಇತರ ದೇಶದಿಂದ ವೀಕ್ಷಿಸುತ್ತಿರುವುದಾದರೆ ಇದೇ ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು, ನಿಮ್ಮ ಪ್ರೇಯರ್ ರಿಕ್ವೆಸ್ಟ್ ಅನ್ನು ಕಳಿಸಿರಿ. ನಿಮಗೋಸ್ಕರವೂ ಸಹ ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿರಿ. ನಿಮ್ಮ ಹೆಸರು, ಊರು ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಟೈಪ್ ಮಾಡಿರಿ. ಕರ್ತನ ಚಿತ್ತವಿರೋದಾದ್ರೆ ಮತ್ತೆ ನಾಳೆ ಬೆಳಗ್ಗೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.